ಕೆಂಚೇಗೌಡ ಅನ್ನೋರು ಹೊಡೆದ್ಬಿಟ್ರು. ಅವಾಗ ಪಣಿಯಪ್ಪಾಚಾರಿ ಸಣ್ಣದವ್ರ ಗುರುಶಾಂತಪ್ಪ ಅವರಿಗೆ ಎಡಗೈಗೆ ತಾಕಿ ಅಂತ ಹೋಗ್ಬಿಡ್ತು ಬಂದೂಕು. ಅಲ್ಲಿ ಏನಾಗಿತ್ತು, ಅಲ್ಲಿ ಕಡಿಮೆ ಚಿಮ್ಮಯ್ಯ ಶಾಸ್ತ್ರಿ ಮನೆ ಇದ್ರಿಗೆ ಕಟ್ಗಿ ಕಡ್ಕೊಂಡು ಹಾಕಿದ್ರು. ಆ ಟೈಮಿಗೆ ಬಂದೂಕ್ನ ಹೊಡೆದ್ಬಿಟ್ನಲ್ಲ ಅನ್ನೋ ಸಿಟ್ಟಿಗೆ ಅಡಿಹಳ್ಳಿ ಸಿದ್ದಮ್ಮ, ಪುಣಗಿ ಪಾರ್ವತಮ್ಮ, ಸಾವುಕಾರ ಹಾಲಮ್ಮ, ಅಯ್ಯೋ ನಮ್ಮ ಮಗಗ್ ಹೊಡೆದ್ಬಿಟ್ಟ ಅಂತ ಇವ್ರೇ ಹೊಡೆದ್ರು. ಹೋಗಿ ಇವ್ರು ಹೊಡೆದ್ ಕೂಡ್ಲೆ ಊರಾಳ ಜನನು ಸೇರಿ ಹೊಡೆದ್ಬಿಟ್ರು. ಆಕಸ್ಮಿಕವಾಗಿ ತಹಸೀಲ್ದಾರ್ ಸಬ್ ಕೊಟ್ರು, ಮೃತಪಟ್ಟೆ ಕೊಟ್ರು. ಅದು ನಮ್ಮ ಚುಚ್ಗುಂಡಿ ಕಾಡಪ್ಪ ಗೌಡ್ರಿಗೆ ಗೊತ್ತಾಯ್ತು ವಿಚಾರ. ಅವ್ರು ತಕ್ಷಣ ಬಂದು ಈ ಭಾಗದ ಈಗ ಸಿಎಂ ಇದ್ದಂಗೆ ಕಾಡಪ್ಪ ಗೌಡ್ರು ಅಂದ್ರೆ ಅವ್ರು ಬಂದು ಸಾವುಕಾರ ಬಸವಣ್ಣಪ್ಪನವ್ರೇ ನೀವು ಮಾಡಬಾರ್ದಿತ್ತು, ಇವ್ರು ಬ್ರಿಟಿಷ್ ನೌಕರದಾರರು, ಇವ್ರ ಸ್ರವಗಳನ್ನ ತಗೊಂಡು ನಾನು ಶಿಕಾರ್ಪುರಕ್ಕೆ ಹೋಗಿ ಅವ್ರ ಅಂತ್ಯಕ್ರಿಯೆ ಮಾಡಕ್ ಸರ್ಕಾರಕ್ಕೆ ಒಪ್ಪಿಸ್ತೇನೆ, ನೀವೆಲ್ಲ ಊರ್ ಬಿಡ್ರಿ ಅಂತ ಹೇಳಿದ್ರು. ಅವ್ರ ಮಾತಿಗೆ ಬೆಲೆ ಕೊಟ್ಟು ಮುದುಕರು ಮುಳ್ರು ಅಷ್ಟೇ ಇದ್ರು, ಎಲ್ಲರೂ ಊರ್ ಬಿಟ್ಟು ಹೋದ್ರು. ಅವಾಗ ಏನಾಯ್ತು, ಈ ಬ್ರಿಟಿಷ್ ಸರ್ಕಾರ ಬಂದೇ ಬಿಡ್ತು. ಸಂಜೆ 4 ಗಂಟೆ ಬಂದ್ ಇಡೀ ಊರನ್ನೆಲ್ಲ ಲೂಟಿ ಹೊಡಿತು. ಈ ಸೂರಿನಲ್ಲಿ ಇದ್ದಂತ ಖನಿಜ ಸಂಪತ್ತು ಎದ್ಲಿ ಇದ್ದಿದ್ದಿಲ್ಲ, ಎಲ್ಲಾ ಲೂಟಿ ಹೊಡಿತು. ಸಾವುಕಾರ ಮನೆನ ಬೆಂಕಿ ಇಟ್ಟು ಸುಟ್ರು. ಆಮೇಲೆ ಏನಾಯ್ತು, ಜನ ಈ ಶಿಕಾರಿಪುರದವ್ರು ಒಬ್ರು ಪರಮೇಶಪ್ಪ ಅಂತ ಇಲ್ಲಿ ನಮ್ಮೂರ ಮದುವೆ ಆಗಿದ್ರು. ಅವ್ರ ಹತ್ರ ಸುಳ್ಳನ್ನು ಹೇಳಿಸಿದ್ರು ಬ್ರಿಟಿಷರು. ಕಾಡಪ್ಪ ಗೌಡ್ರು ಹೇಳಿದಾರೆ ಎಲ್ಲರೂ ಊರ್ ಸೇರ್ಬೇಕಂತೆ ಅಂತ. ಹಂಗಂದ್ ಕೂಡ್ಲೆ ಜನ ಏನ್ ಮಾಡಿದ್ರು, ಎಲ್ಲ ಬಾಚಿಮಟ್ಟಿ ಕಾಡ್ನಾಗಿದ್ರು. ಆ ಕಾಡ್ನಾಗಿದ್ದ ಜನರಿಗೆಲ್ಲನ ಅಶ್ನಿಗೇರಿ ಇರ್ಬೋದು, ಚಿಕ್ಕಾಪುರ ಇರ್ಬೋದು, ಅವರು ಸಾಲೂರ್ ಇರ್ಬೋದು, ಇವರೆಲ್ಲ ರಾತ್ರಿ ಅವ್ರಿಗೆ ಊಟ ಬಟ್ಟೆಗಳನ್ನ ಒಯ್ದು ಕೊಡ್ತಿದ್ರಂತೆ. ಕಾಡಪ್ಪ ಗೌಡ್ರು ಹೇಳಿದಾರಲ್ಲ ಅಂದು ಒಬ್ಬೊಬ್ಬ 10 ಜನ ಊರಿಗೆ ಬರಕತ್ತಿ